ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಕೆಲವೊಂದು ವಸ್ತುಗಳನ್ನು ನೀವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಆ ಒಂದು ವಸ್ತುಗಳಿಂದ ನೀವು ಈಗಲೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಹಾಗಾಗಿ ನೀವು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುವಂಥ ಟಿಪ್ಸ್ಗಳೇ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಹಸಿ ಅಲ್ಲನ ನಾವು ನಾನ್ ವೆಜ್ ಐಟಮ್ಸ್ಗಳಿಗೆ ಹಾಕ್ತೀವಿ. ಹಾಗೆಯೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ನಾವು ಮಾರ್ಕೆಟಿಂದ ಈ ರೀತಿ ಅಲ್ಲನ ಸ್ವಲ್ಪ ಜಾಸ್ತಿ ತಂದಾಗ ಔಟ್ಸೈಡ್ ಒಂದು 2 days ಎಕ್ಸ್ಟ್ರಾ ಇಟ್ಟರು ಹಾಳಾಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಈ ರೀತಿ ನೀವು ಆಯಿಲ್ ಪ್ಯಾಕೆಟನ್ನು ಮನೆಗೆ ತಂದಿರ್ತೀರಾ. ಅವಾಗ ಇದರಲ್ಲಿರ್ತಕ್ಕಂಥ ಎಣ್ಣೆನ ಹಾಕ್ಕೊಂಡು ಈ ಆಯಿಲ್ ಪ್ಯಾಕೆಟ್ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಾ. ಈ ಒಂದು ಆಯಿಲ್ ಪ್ಯಾಕೆಟ್ನ ಬಿಸಾಕ್ದೇನೆ ಇದರಲ್ಲಿ ನೀವು ತಂದಿರುವಂಥ ಅಲ್ಲನ ಇಟ್ಟು ಈ ರೀತಿ ನೀವು ಹೇರ್ ಹೋಗ್ಲಾರ ಥರ ನೀಟಾಗಿ ಒಂದು ರಬ್ಬರ್ನ ಪ್ಯಾಕ್ ಮಾಡಿ ಇಡೋದ್ರಿಂದ ಅಲ್ಲ 1 week ಅಲ್ಲ 15 days ಇಟ್ಟರು ಹಾಳಾಗೋದಿಲ್ಲ. ತುಂಬಾನೇ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ಹಸಿ ಅಲ್ಲನ ಅಡುಗೆಗೆ ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬಟ್ಟೆಗಿಡುವಂಥ ಕ್ಲಿಪ್ಗಳನ್ನು ನಾವು ಕುಕ್ಕಿಂಗಲ್ಲಿನೂ ಕೂಡ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತೀನಿ. ನೀವು ಹಪ್ಪಳ ಸಂಡಿಗೆ ಏನಾದರೂ ಫ್ರೈ ಮಾಡುವಾಗ ಆಯಿಲ್ ಎಲ್ಲನೂ ಕೈಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಒಂದು ಸ್ಪೂನ್ ಮನೆಯಲ್ಲಿದ್ದರೆ ನೀವು ಆರಾಮಾಗಿ ಹಪ್ಪಳ ಸಂಡಿಗೆನ ಫ್ರೈ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ತೋರಿಸ್ತೀನಿ. ಈ ಒಂದು ಇಕ್ಕಳ ಮನೆಯಲ್ಲಿ ಆಲ್ರೆಡಿ ನೀವು ಇರುತ್ತೆ. ಇಲ್ಲ ಅಂತಂದರೆ ನೀವು ಈ ರೀತಿ ಬಟ್ಟೆ ಒಣಗಾಕೋ ಕ್ಲಿಪ್ಪಿಂದ ಒಂದು ಇನ್ಸ್ಟೆಂಟ್ ಸ್ಪೂನನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ವಾ, ವಿಡಿಯೋದಲ್ಲಿ ತೋರಿಸಿದಾಗೇನೆ ಕ್ಲಿಪ್ಪಿಗೆ 2 ಸೈಡನ್ನು ರಬ್ಬರ್ ಬ್ಯಾಂಡನ್ನು ಹಾಕಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಈ ರೀತಿ ಸ್ಪೂನ್ಗಳನ್ನು ಸೆಟ್ ಮಾಡಿಕೊಂಡು ನೀವು ಆರಾಮಾಗಿ ಈ ಒಂದು ಇಕ್ಕಳ ಅಂತ ಹೇಳ್ತಾರೆ ಇದನ್ನು, ಈ ಒಂದು ಸ್ಪೂನನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ರಲ್ವ ಎಷ್ಟು ಈಸಿಯಾಗಿ ಈ ಒಂದು ಸ್ಪೂನ್ ರೆಡಿ ಆಯ್ತು ಅಂತೇಳಿ. ಹಪ್ಪಳ ಸಂಡಿಗೆ ಮಾಡುವಾಗ ಈ ಒಂದು ಸ್ಪೂನ್ ಇದ್ರೆ ನಿಮ್ಮ ಕೆಲಸ ಇನ್ನೂ ಬೇಗನೆ ಆಗುತ್ತೆ. ಹಾಗೆಯೇ ಕೈಗೆ ಎಣ್ಣೆ ಕೂಡ ಸಿಡಿಯೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬೆಂಡೆಕಾಯಿಂದ ಹಲವಾರು ವೆರೈಟೀಸ್ ರೆಸಿಪಿಗಳನ್ನು ಮಾಡ್ತೀವಿ. ಬೆಂಡೆಕಾಯಿ ಜಾಸ್ತಿ ಲೋಳೆನ ಬಿಡೋದ್ರಿಂದ ಕೆಲವೊಬ್ಬರಿಗೆ ಈ ಒಂದು ರೆಸಿಪಿ ಇಷ್ಟನೇ ಆಗೋದಿಲ್ಲ. ಸೊ ಬೆಂಡೆಕಾಯಿ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಸೊ ಈ ಒಂದು ಲೋಳೆ ಸ್ಟಾಪ್ ಆಗಬೇಕಂದ್ರೆ ಇದಕ್ಕೆ ನಾವು ಫ್ರೈ ಮಾಡ್ಕೊಳ್ಳುವಾಗ 1 ಹನಿ ಅಥವಾ 2 ಹನಿಯಷ್ಟು ಜಸ್ಟ್ ನಿಂಬೆ ರಸನ ಹಿಂಡ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಒಂದು ಬೆಂಡೆಕಾಯಿ ಲೋಳೆಯನ್ನು ಬಿಡೋದಿಲ್ಲ, ನೀಟಾಗಿ ಫ್ರೈ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ತೋರಿಸಿದ್ನಲ್ವಾ, ನಾನು ಫ್ರೈ ಮಾಡ್ಕೊಳ್ಳುವಾಗ 1-2 ಹನಿಯಷ್ಟು ನಿಂಬೆ ರಸ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪನೂ ಲೋಳೆ ಬಿಡೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಗ್ರೇವಿ ಕೂಡ ಅಷ್ಟೇ ಲೋಳೆ ಬಂದು ಅಷ್ಟೊಂದು ನೋಡೋದಕ್ಕೂ ಚೆನ್ನಾಗಿರಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡೋದ್ರಿಂದ ಬೆಂಡೆಕಾಯಿ ಗ್ರೇವಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮಿಕ್ಸಿ ಜಾರ್ಗಳು ಸ್ವಲ್ಪ ಜಾಸ್ತಿನೇ ನಾವು ಮಸಾಲೆ ಐಟಮ್ಸ್ಗಳನ್ನು ಗ್ರೈಂಡ್ ಮಾಡುವಾಗ ಅಥವಾ ನಾನ್ ವೆಜ್ಗೆ ಏನಾದರೂ ರೆಸಿಪೀಸ್ಗಳನ್ನು ಮಾಡ್ಕೊಳ್ಳುವಾಗ ಏನಾಗ್ತಾ ಇರುತ್ತೆ, ಈ ಮಿಕ್ಸಿ ಜಾರಿಂದ ಒಂದು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಆವಾಗ ನಾವು ಈ ಮಿಕ್ಸಿ ಜಾರನ್ನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ ಬ್ಲೇಡ್ ಕೂಡ ತುಂಬಾ ಶಾರ್ಪ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಈ ರೀತಿ ನಾವು ನಿಂಬೆ ಜ್ಯೂಸನ್ನು ಮಾಡ್ಕೊಳ್ಳುವಾಗ ನಿಂಬೆ ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಿ. ಆ ಒಂದು ಸಿಪ್ಪೆನ ಬಿಸಾಕ್ದೇನೆ ಅದನ್ನು ನೀವು ಹಾಗೆ ಸ್ಟೋರ್ ಮಾಡಿಕೊಂಡು ಯಾವ ಮಿಕ್ಸಿ ಜಾರ್ ಸ್ಮೆಲ್ ಬರ್ತಾ ಇರುತ್ತಲ್ವಾ, ಆ ಒಂದು ಮಿಕ್ಸಿ ಜಾರಲ್ಲಿ ಈ ಒಂದು ನಿಂಬೆ ಹಣ್ಣಿನ ಸಿಪ್ಪೆ, ಸ್ವಲ್ಪ ಉಪ್ಪು, ಹಾಗೇನೆ ಒಂದು ಸ್ವಲ್ಪ ಅಡಿಗೆ ಸೋಡಾನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ಸಾಲ್ಟ್ ಇರುತ್ತಲ್ವಾ ಅದೆಲ್ಲನೂ ಬ್ಲೇಡನ್ನು ಶಾರ್ಪ್ ಮಾಡೋದು ಕೆಲಸನ ಮಾಡುತ್ತೆ. ಹಾಗೇನೆ ಅಡಿಗೆ ಸೋಡಾ ಮತ್ತೆ ನಿಂಬು ಇದರಲ್ಲಿ ಇರ್ತಕ್ಕಂಥ ಬ್ಯಾಡ್ ಸ್ಮೆಲ್, ಹಾಗೇನೆ ಅದರಲ್ಲಿ ಏನಾದರೂ ಮಸಾಲ ಪದಾರ್ಥಗಳು ಸಿಕ್ಕಾಕೊಂಡು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಅದೆಲ್ಲನೂ ರಿಮೂವ್ ಮಾಡುವಂತ ಒಂದು ಕೆಲಸವನ್ನ ಮಾಡುತ್ತೆ. ಸೊ ಈ ಒಂದು ಪೇಸ್ಟ್ ಅನ್ನ ಬಿಸಾಕೋದಕ್ಕೆ ಹೋಗ್ಬೇಡಿ. ಎಲ್ಲೆಲ್ಲಿ ಇರುವೆಗಳು, ನೊಣಗಳು ಸಮರಲ್ಲಿ ಜಾಸ್ತಿ ಬರ್ತಾ ಇರುತ್ತಲ್ವಾ, ಆ ಒಂದು ಪ್ಲೇಸಲ್ಲಿ ಈ ಒಂದು ನಿಂಬೆ ಹಣ್ಣು ಹಾಗೂ ಸೋಡಾ ಮಿಶ್ರಣನ ಸ್ಪ್ರೇ ಮಾಡೋದ್ರಿಂದ ಅಲ್ಲಿ ನೊಣಗಳು ಕೂಡ ಜಾಸ್ತಿ ಬರೋದಿಲ್ಲ. ಸೊ ಇದನ್ನ ಚೆಲ್ಲೋದಕ್ಕೆ ಹೋಗ್ಬೇಡಿ. ಹಾಗೆ ಸಿಂಕಲ್ಲಿ ಜಿರಳೆಗಳು ಬರ್ತಾ ಇರುತ್ತೆ, ಆ ಒಂದು ಸಿಂಕಲ್ಲಿ ಕೂಡ ಇದನ್ನ ಹಾಕೋದ್ರಿಂದ ಜಿರಳೆಗಳು ಕೂಡ ಬರೋದಿಲ್ಲ. ಸೊ ನೋಡ್ತಾ ಇರ್ಬೋದು, ಇವಾಗ ನಾನು ಮಿಕ್ಸಿ ಜಾರನ್ನ ಕ್ಲೀನ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಹಾಗೇನೆ ಬ್ಯಾಡ್ ಸ್ಮೆಲ್ ಕೂಡ ರಿಮೂವ್ ಆಗಿದೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಮ್ಯಾಚ್ ಬಾಕ್ಸ್ಗಳನ್ನು ನೀವು ಕಿಚನ್ನಲ್ಲಿ ಯೂಸ್ ಮಾಡ್ತಾ ಇರ್ತೀರಾ. ಸೊ ಈ ರೀತಿ ಕಡ್ಡಿನ ಹಚ್ಚಿದ ನಂತರ ಈ ಒಂದು ಕಡ್ಡಿನ ವೇಸ್ಟ್ ಅಂತೇಳಿ ಕೆಳಗಡೆ ಬಿಸಾಕ್ತಾ ಇರ್ತೀರಾ. ಸೊ ಅಷ್ಟೊಂದು ಸೇಫ್ ಅಲ್ಲ. ಮಕ್ಕಳು ಏನಾದರೂ ಇದ್ದರೆ ಅವನ್ನೆಲ್ಲ ತಗೊಂಡು ಬಾಯಲ್ಲಿ ಇಟ್ಕೊಳ್ತಾ ಇರ್ತಾರೆ, ಚಿಕ್ಕ ಮಕ್ಕಳಿದ್ರೆ. ಸೊ ಹಾಗಾಗಿ ನೀವು ಈ ರೀತಿ ಮಾಡೋದು ಬೆಸ್ಟು. ನಾನಿಲ್ಲಿ 2 ಮ್ಯಾಚ್ ಬಾಕ್ಸನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈ ರೀತಿ ಡಬಲ್ ಟೇಪನ್ನು ಹಚ್ಚಿ ಕೆಳಗಡೆ ಬಾಕ್ಸನ್ನು ಖಾಲಿ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಬಾಕ್ಸ್ಗೆ ಕೆಳಗಡೆ ಇರುವಂಥ ಬಾಕ್ಸ್ನ ಕಡ್ಡಿಗಳೆಲ್ಲನೂ ಅದರಲ್ಲಿ ಫಿಲ್ ಮಾಡಿ
ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿ ನೀವು ವೇಸ್ಟ್ ಅಂತ ಅಲ್ಲಲ್ಲಿ ಬಿಸಾಕುವಂಥ ಈ ಸ್ಟಿಕ್ಸ್ಗಳನ್ನು ನೀವು ಕೆಳಗಡೆ ಬಾಕ್ಸಲ್ಲಿ ಹಾಕಿ ನೀವು ಕಸ ಕ್ಲೀನ್ ಮಾಡ್ಕೊಳ್ಳುವಾಗ ಈ ಒಂದು ಕೆಳಗಡೆ ಇರುವಂಥ ಬಾಕ್ಸನ್ನು ಕ್ಲೀನ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಅಲ್ಲಲ್ಲಿ ಬೆಂಕಿ ಕಡ್ಡಿಗಳನ್ನು ಬಿಸಾಕ್ತಾ ಇರ್ತೀರ, ಸಿಲಿಂಡರ್ ಇರುತ್ತೆ. ಮತ್ತು ಇವಾಗ ಸಮ್ಮರ್ ಆಗಿರೋದ್ರಿಂದ ಎಲ್ಲಾದ್ರೂ ಔಟ್ ಸೈಡ್ ಬಿಸಾಕಿದ್ರು ಅಲ್ಲಿಂದ ಬೆಂಕಿ ಹತ್ಕೊಳ್ತಾ ಇರುತ್ತೆ. ಮನೆಯಲ್ಲಿ ಬಿಸಾಕಿದ್ರೆ ಸಣ್ಣ ಮಕ್ಕಳಿದ್ರೆ ಬಾಯಲ್ಲಿ ಇಟ್ಕೊಳ್ತಾ ಇರ್ತಾರೆ. ಸೊ ಮದ್ದಿರುತ್ತೆ, ಸೊ ಸೇಫ್ ಅಲ್ಲ. ಸೊ ಈ ಒಂದು ಟಿಪ್ಸ್ನ ಖಂಡಿತ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಕ್ಯಾಂಡಲ್ಗಳನ್ನು ನೀವು ಟೈಲ್ಸ್ಗಳ ಮೇಲೆ ಅಥವಾ ಕಿಟಕಿ ಪಕ್ಕದಲ್ಲಿ ಎಲ್ಲಾದರೂ ಈ ರೀತಿ ಹಚ್ಚಿಬಿಡ್ತೀರಾ. ಹಚ್ಚಿದ ನಂತರ ಏನಾಗ್ತಾ ಇರುತ್ತೆ, ಈ ಕ್ಯಾಂಡಲ್ ಎಲ್ಲ ಕರಗಿ ಈ ಬಂಡೆಗಳಿಗೆ ಈ ರೀತಿ ಅಂಟ್ಕೊಂಡ್ಬಿಡುತ್ತೆ. ಆವಾಗ ನೀವು ಇದನ್ನು ಈ ರೀತಿ ಚಾಕು ಆಗಿರ್ಬೋದು ಅಥವಾ ಶಾರ್ಪ್ ಆದ ಯಾವುದಾದ್ರೂ ವಸ್ತುನ ತಗೊಂಡು ಕ್ಲೀನ್ ಮಾಡ್ಕೊಳ್ತೀರಾ. ಆವಾಗ ಏನಾಗುತ್ತೆ, ಈ ಟೈಲ್ಸ್ಗಳೆಲ್ಲ ಕ್ರ್ಯಾಚ್ ಎಲ್ಲ ಬಿದ್ದು ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇರಲ್ಲ. ಸೊ ಆವಾಗ ಏನು ಮಾಡಬೇಕಂದ್ರೆ, ಈ ಒಂದು ಮೇಣ ಕರಗಿ ಬಿದ್ದಂಥ ಪ್ಲೇಸಲ್ಲಿ ಇದ್ರ ಮೇಲ್ಗಡೆ ಬಿಸಿ ಬಿಸಿ ನೀರನ್ನು ಸ್ವಲ್ಪ ಹಾಕಿ ಬಿಡೋದ್ರಿಂದ ಈ ಮೇಣ ತಾನಾಗಿಯೇ ಬಿಟ್ಕೊಳ್ಳುತ್ತೆ. ನೀವು ಯಾವುದೇ ರೀತಿ ವಸ್ತುಗಳನ್ನು ತಗೊಂಡು ಇದನ್ನ ಕಿತ್ತೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಕೈಯಿಂದ ರಿಮೂವ್ ಮಾಡಿದರೆ ಸಾಕು, ಇದು ನೀಟಾಗಿ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನು ತೋರಿಸಿದ್ನಲ್ವಾ, ಬಿಸಿ ನೀರನ್ನು ಅದ್ರ ಮೇಲೆ ಹಾಕಿ ಜಸ್ಟ್ ಕೈಯಿಂದ ಈ ರೀತಿ ರಿಮೂವ್ ಮಾಡಿದ್ದೀನಿ ಅಷ್ಟೇ. ಎಷ್ಟು ನೀಟಾಗಿ ಎಲ್ಲನೂ ಬಿಟ್ಕೊಂಡು ಬಂದಿದೆ ಅಂತೇಳಿ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಿಮ್ಗೆ ಯಾವ ಥರ ಟಿಪ್ಸ್ ಬೇಕಂತನೂ ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.